ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವರಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನಾನಿವಾಗ ಏನು ತೋರಿಸ್ತಿದ್ದೀನಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ? ಬನ್ನಿ ನೋಡೋಣ. ಏನು ಗೊತ್ತಾ, 50 ರೂಪಾಯಿ ನೋಟ್ನಲ್ಲಿ ಒಂದು ಲಾಂಛನ ಇದೆ, ಸಿಂಹ ಲಾಂಛನ. ಅದೇ ಈ ಲಾಂಛನ. ನಾವು ನೋಡ್ತಾ ಇದೀವಿ ಅಂಜನಾದ್ರಿ ಬೆಟ್ಟ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಸಮೀಪದಲ್ಲಿರುವ ಅಂಜನಾದ್ರಿ ಬೆಟ್ಟ ಪುರಾಣ ಪ್ರಸಿದ್ಧ ಹನುಮಂತನ ಜನ್ಮಸ್ಥಳವೆಂದು ನಂಬಲಾಗಿದೆ. ರಾಮಾಯಣ ಕಾಲದಲ್ಲಿ ಕಿಷ್ಕಿಂಧೆಯ ಭಾಗದಲ್ಲಿರುವ ಈ ಬೆಟ್ಟ ಅಂಜನಾದೇವಿಯು ತಪಸ್ಸು ಮಾಡಿ ಹನುಮಂತನಿಗೆ ಜನ್ಮ ನೀಡಿದ ಸ್ಥಳವೆಂದು ಪುರಾಣಗಳು ತಿಳಿಸುತ್ತಿವೆ. ಈ ಬೆಟ್ಟದ ಮೇಲೆ ಪ್ರಾಚೀನ ಆಂಜನೇಯ ದೇವಾಲಯವಿದ್ದು 570-575 ಮೆಟ್ಟಿಲುಗಳನ್ನು ಹತ್ತಿ ತಲುಪಬಹುದು. 14-16ನೇ ಶತಮಾನ ಬಲಿಷ್ಠ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ತುಂಗಭದ್ರಾ ನದಿಯ ತೀರದಲ್ಲಿರುವ ಈ ನಗರವು ಕಲೆ, ವಾಸ್ತುಶಿಲ್ಪ ಮತ್ತು ವ್ಯಾಪಾರಕ್ಕೆ ವಜ್ರ, ರೇಷ್ಮೆ ವಿಶ್ವ ಪ್ರಸಿದ್ಧವಾಗಿತ್ತು. 1565ರ ತಾಳಿಕೋಟೆ ಕದನದ ನಂತರ ಈ ಸುಂದರ ನಗರವು ನಾಶವಾಗಿದೆ. ಇದು ಭವ್ಯ ಅವಶೇಷಗಳಾಗಿ ಉಳಿದಿದೆ. ಇದರ ಸ್ಥಾಪನೆಯು 1936ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಎಂಬ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇದರ ಅವನತಿ 1565ರಲ್ಲಿ ತಾಳಿಕೋಟೆಯ ಕದನದ ಡೆಕ್ಕನ್ ಸುಲ್ತಾನರ ಮೈತ್ರಿಕೂಟವು ವಿಜಯನಗರವನ್ನು ಸೋಲಿಸಿ ನಗರವನ್ನು 6 ತಿಂಗಳ ಕಾಲ ಲೂಟಿ ಮಾಡಿ ನಾಶಪಡಿಸಿತು. ಸ್ವರ್ಣಯುಗ ಕೃಷ್ಣದೇವರಾಯನ ತುಳುವ ವಂಶ ಆಳ್ವಿಕೆಯಲ್ಲಿ ಹಂಪಿ ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪದಲ್ಲಿ ಉತ್ತುಂಗಕ್ಕೇರಿತು. ವಾಸ್ತುಶಿಲ್ಪ ದ್ರಾವಿಡ ಶೈಲಿಯ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಕಲ್ಲಿನ ರಥ ಮತ್ತು ಕಮಲ ಮಹಲ್ ಇಲ್ಲಿನ ಪ್ರಮುಖ ಆಕರ್ಷಣೆಗಳು. ಈ ದಿನ ಏನಿದೆ, ಈ ದಿನ ಪೂರ್ತಿ ನಾವು ಎಂಜಾಯ್ ಮಾಡಿದ್ದೀವಿ. ಸೊ ನಮ್ಮದೆಲ್ಲ ಮುಗಿಸಿ ಹೊರಡುವಂಥ ಸಮಯ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ನೀವು ಕೂಡ ನೋಡಿ ಖುಷಿ ಪಡಿ ಅಂತ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಅನ್ನಂಗೆ ನಾವು ಇಲ್ಲಿಂದ ಒಳಗಡೆ ಹೋಗಬೇಕಾದ್ರೆ ಈ ಸೈಡಿನಲ್ಲೇ ನಮಗೆ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಯಾರೆಲ್ಲ ಹೊಸದಾಗಿ ಹೋಗ್ತೀರಾ ಅವರೆಲ್ಲರೂ ಇಲ್ಲೇ ಕೂಡ ಟಿಕೆಟ್ನ ತಗೋಬಹುದು. ಇದು ಎಂಟ್ರೆನ್ಸ್. ನಾವು ಹೋಗ್ಬೇಕಾದ್ರೆ ಏನೇನು ಬೇಕಾದೆಲ್ಲ ಸಿಕ್ಕಿರುತ್ತೆ ನಮಗೆ. ಇಲ್ಲಿ ಹೋಗಬೇಕಾದ್ರೆ ಆರಾಮಾಗಿ ತೊಗೊಂಡೋಗಿ. ಹಾಗೆ ನಾವು ಮುಗಿಸ್ಕೊಂಡು ಬಂದಿದ್ದೀವಿ. ಫ್ರೆಶ್ ಆಗಿ ಮಜ್ಜಿಗೆ ಕೊಟ್ಟಿದ್ದಾರೆ, ಅಣ್ಣ ಕುಡಿತಿದ್ದೀವಿ. ಥ್ಯಾಂಕ್ ಯು.